ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿಯಾ ಹುಬ್ಬಳ್ಳಿ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ದೀರಿ? ನಾವೆಲ್ಲರೂ ಆರಾಮಾಗಿದ್ದೀವಿ. ನಾನಿವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಈ ವ್ಲಾಗ್ ಈ ವರ್ಷದ ಕೊನೆಯ ವ್ಲಾಗ್ ಆಗಿರುತ್ತೆ. ಇವತ್ತು 31 ಡಿಸೆಂಬರ್, ವರ್ಷದ ಕೊನೆಯ ದಿನ. ಎಷ್ಟು ಬೇಗ ಈ ವರ್ಷ ಹೋಗ್ಬಿಡ್ತು ಅಂತ ಅನ್ನಿಸ್ತಾ ಇದೆ ಅಲ್ವಾ? ಎಷ್ಟು ಬೇಗ ದಿನಗಳು ಕಳೆದ್ಬಿಟ್ವು. ಹಾಗೆ ಮುಂದಿನ ವರ್ಷಕ್ಕೆ ಏನೇನು ಪ್ಲ್ಯಾನ್ಸ್ ಮಾಡ್ಕೊಳ್ತಾ ಇದ್ದೀನಿ, ಏನೇನು ರೆಸಲ್ಯೂಷನ್ಸ್ ಮಾಡ್ಕೊಂಡಿದ್ದೀನಿ, ಪ್ರತಿಯೊಂದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಅದೇ ಈ ವಿಡಿಯೋ ಆಗಿರುತ್ತೆ ಇವತ್ತು. ಸೊ ಯಾವ ರೀತಿ ನನ್ನ ಲೈಫನ್ನು ನಾನು ರಿಸೆಟ್ ಮಾಡ್ಕೊಳ್ತಾ ಇದ್ದೀನಿ, ಹೇಗಿರಬೇಕು ಮುಂದಿನ ಲೈಫ್, ನಾವು ಏನೇನು ಪ್ಲ್ಯಾನ್ಸ್ ಮಾಡ್ಕೊಳ್ಬೇಕು, ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡಲಾರ್ದಂಗೆ ಪೂರ್ತಿಯಾಗಿ ನೋಡಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಆ್ಯಂಡ್ ಹೆಚ್ಚು ಹೆಚ್ಚು ಜನರಿಗೆ ನಮ್ಮ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಊರಿಗೆಲ್ಲ ಹೋಗಿ ಬಂದಿದ್ನಲ್ವ, ಅದಕ್ಕೋಸ್ಕರ ಸೊಪ್ಪು ನೆಲ್ಲಿಕಾಯಿ ಏನೂ ತೊಗೊಂಡು ಬಂದಿರಲಿಲ್ಲ. ಹಾಗಾಗಿ ಒಂದು ಗ್ಲಾಸ್ ಬಿಸಿನೀರನ್ನ ಕಾಯಿಸ್ಕೊಂಡ್ಬಿಟ್ಟು ಅದಕ್ಕೆ ನಿಂಬೆಹಣ್ಣಿನ ರಸನ ಹಿಂಡ್ಕೊಂಡ್ಬಿಟ್ಟು ಕುಡಿತಾ ಇದ್ದೆ. ಬೆಳಿಗ್ಗೆ ಈ ರೀತಿ ಒಂದು ಗ್ಲಾಸ್ ಎನರ್ಜೆಟಿಕ್ ಡ್ರಿಂಕ್ನ ಕುಡಿದ್ರೆ ಇಡೀ ದಿನ ಎನರ್ಜೆಟಿಕ್ ಆಗಿರ್ತೀವಿ ಅನ್ನೋದಕ್ಕೆ ಮಾತ್ರ ನಾನು ಇದನ್ನ ಕುಡಿಯೋದು. ಒಂದೊಂದು ಸಾರಿ ಸ್ಕಿಪ್ ಮಾಡ್ಕೊಂಡು ಬಿಡ್ತಿದ್ದೆ. ಹಾಗಾಗಿ ಫಸ್ಟ್ ರೆಸಲ್ಯೂಷನ್ ಏನಪ್ಪ ಅಂತ ಅಂದರೆ, ಎಷ್ಟೇ ಬ್ಯುಸಿ ಇದ್ದರೂ, ಎಷ್ಟೇ ಕಷ್ಟ ಆದರೂ, ಎಷ್ಟೇ ಬೇಜಾರಾದರೂ ಇದನ್ನು ನಾನು ಸ್ಕಿಪ್ ಮಾಡಬಾರ್ದು. ಕಂಟಿನ್ಯೂ ಆಗಿ ಡೈಲಿ ನಾನು ಈ ಡ್ರಿಂಕ್ನ ತಗೊಳ್ಳೇಬೇಕು, ಯಾವುದೋ ರೀಸನ್ಸ್ ಕೊಡಬಾರ್ದು ಅನ್ನೋದು ಫಸ್ಟ್ ರೆಸಲ್ಯೂಷನ್ ಆಗಿರುತ್ತೆ. ಲೈಫಲ್ಲಿ ಕನ್ಸಿಸ್ಟೆನ್ಸಿ, ಫೋಕಸ್ ಆ್ಯಂಡ್ ಡಿಸಿಪ್ಲಿನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಅದೇ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಕೊಳ್ತಾ ನಾನೇನು ಅಚೀವ್ ಮಾಡಬೇಕು, ನನ್ನ ಗೋಲ್ ಏನಿದೆ ಅದರ ಬಗ್ಗೆ ನಾನು ಫೋಕಸ್ ಮಾಡ್ತಾ, ಅದೇ ರೀತಿ ಡಿಸಿಪ್ಲೈನ್ ಆಗಿ ನಾನು ನನ್ನ ಗೋಲನ್ನು ರೀಚ್ ಆಗೋದ್ರ ಕಡೆ ಗಮನ ಕೊಡ್ತಾ ನನ್ನ ಕೆಲಸನ ಈ ವರ್ಷ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾವು ನಮ್ಮ ಗೋಲ್ಸ್ನ ಅಚೀವ್ ಮಾಡೋದು ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ನಮ್ಮ ಫಿಸಿಕಲ್ ಹೆಲ್ತ್ ಆ್ಯಂಡ್ ಮೆಂಟಲ್ ಹೆಲ್ತನ್ನು ಜೋಪಾನವಾಗಿ ನೋಡ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ? ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಅಷ್ಟೇ, ಏನೇ ಮಾಡಿ ಜೀವನದಲ್ಲಿ ಏನೇ ಒಂದು ಅಚೀವ್ ಮಾಡಬೇಕು ಅಂತ ಕಷ್ಟಪಡ್ತಾ ಇದ್ರೂ ಕೂಡ ನಿಮ್ಮ ಫಿಸಿಕಲ್ ಹೆಲ್ತ್ ಹಾಗೆ ಮೆಂಟಲ್ ಹೆಲ್ತ್ ಕಡೆ ಸ್ವಲ್ಪ ಗಮನ ಕೊಡಿ, ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ಚೆನ್ನಾಗಿ ಊಟ ಮಾಡಿ ಟೈಮ್ ಸರಿಯಾಗಿ. ಇದು ಇಲ್ಲ ಅಂತಂದರೆ ನಾವೇನು ಮಾಡಿದರೂ ವೇಸ್ಟ್ ಅಂತ ಅನಿಸ್ಬಿಡುತ್ತೆ. ಹಾಗೆ ನಾವೆಲ್ಲರೂ ಮೊದಲಿಗೆ ಮಾಡಬೇಕಾಗಿರೋವಂಥ ಮೇನ್ ಇಂಪಾರ್ಟೆಂಟ್ ಕೆಲಸ ಏನು ಅಂತ ಅಂದರೆ, ಡೇನ ನೀಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಡೇ ನಾವೇನು ಮಾಡ್ತೀವಿ, ನಮ್ದು ಏನು ಪ್ಲ್ಯಾನ್ಸ್ ಇರುತ್ತೆ. ಸೊ ಎವ್ರಿ ಹವರ್ ನಾವು ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಟೈಮ್ ಟೇಬಲ್ ರೆಡಿ ಮಾಡಿಕೊಂಡ್ರೆ ಆ ಡೇ ಅಷ್ಟೇ ಈಸಿಯಾಗಿ ಹೋಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂತಂದರೆ ತುಂಬ ಗಡಿಬಿಡಿ, ಏನೋ ಕೆಲಸ ಮಾಡ್ಬೇಕು ಅಂದ್ಕೊಂಡಿರ್ತೀವಿ, ಮರ್ತೋಗ್ಬಿಡ್ತೀವಿ. ಆ ಕೆಲಸ ನೆಕ್ಸ್ಟ್ ಡೇಗೆ ಹಾಕ್ಕೊಳ್ತೀವಿ, ಅದು ನಮಗೆ ಪ್ರೆಷರ್ ಫೀಲ್ ಆಗುತ್ತೆ. ಹಾಗಾಗಿ ಕರೆಕ್ಟಾಗಿ ಅವತ್ತಿನ ಡೇನ ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಅವತ್ತಿನ ಕೆಲಸ ಅವತ್ತೇ ಮುಗಿಸ್ಕೊಂಡ್ಬಿಟ್ರೆ ನಮ್ಮ ಡೇ ಈಸಿಯಾಗಿ ಪಾಸ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ನಂದು ಮಾತ್ರ ಪ್ಲ್ಯಾನಿಂಗ್ ಮಾಡಿಕೊಂಡ್ರೆ ಸಾಕಾ? ಮನೇಲಿರೋ ನಮ್ಮ ಮಕ್ಕಳ ಬಗ್ಗೆ ನಾವು ಥಿಂಕ್ ಮಾಡಬಾರ್ದಾ? ಹೌದು, ಖಂಡಿತವಾಗಿಯೂ ಅವ್ರ ಬಗ್ಗೆ ಕೂಡ ನಾವು ರೆಸಲ್ಯೂಷನ್ ಪ್ಲ್ಯಾನ್ ಮಾಡಲೇಬೇಕಾಗತ್ತೆ. ನಾನು ನನ್ನ ಮಗಳಿಗೆ ಅಂತ ಹೇಳ್ಬಿಟ್ಟು ಒಳ್ಳೆ ಹೆಲ್ತಿ ಲೈಫ್ ಸ್ಟೈಲ್ ಲೀಡ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವಳಿಗೆ ಜಾಸ್ತಿ ಜಂಕ್ ಫುಡ್ನ ಕೊಡಲಾರ್ದಂಗೆ ಆದಷ್ಟು 90% ಅವಳೇನು ರೂಢಿಸ್ಕೊಂಡಿದ್ದಾಳೆ ಅದನ್ನು ನಾನು ಕಟ್ ಮಾಡ್ತೀನಿ. ಹಾಗೆ ಅವಳಿಗೆ ಎಷ್ಟು ಇಂಪಾರ್ಟೆಂಟ್, ಅವಳಿಗೆ ಏನು ಒಳ್ಳೆಯದು ಏನು ಕೆಟ್ಟದ್ದು ಅನ್ನೋದನ್ನು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಬಿಟ್ಟು ಅವಳ ಲೈಫ್ ಸ್ಟೈಲನ್ನು ನಾನು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ, ನಾನು ಮೇಂಟೈನ್ ಮಾಡಬೇಕಾಗತ್ತೆ. ಇವಾಗಲಿಂದನೇ ಅವಳಿಗೆ ಡಿಸಿಪ್ಲಿನ್ ಅಂದರೆ ಏನು ಅಂತ ಹೇಳ್ಕೊಡ್ಬೇಕಾಗತ್ತೆ.
ಇವಾಗ ನಮಗೆ ಮನೇಲಿ ಕೆಲಸ ತುಂಬ ಜಾಸ್ತಿ ಆಗಿಬಿಟ್ರೆ ತುಂಬ ಪ್ರೆಷರ್ ಫೀಲ್ ಮಾಡ್ಕೊಂಡು ಬಿಡ್ತೀವಿ, ಯಾವಾಗ ಮಾಡೋದು ಹೇಗೆ ಮಾಡೋದು ಅಂತ. ಅದಕ್ಕೋಸ್ಕರ ಡೈಲಿ ಒಂದೊಂದು ಪಾರ್ಟ್ ಆಫ್ ದ ಕ್ಲೀನಿಂಗ್ ಆಗಿರ್ಬೋದು, ಏನೇ ಕೆಲಸ ಇರ್ಬೋದು. ಇವತ್ತು ನಾನು ಫ್ರಿಡ್ಜ್ ಕ್ಲೀನ್ ಮಾಡಿಕೊಂಡ್ರೆ ನೆಕ್ಸ್ಟ್ ಡೇ ನಾನು ಕಬೋರ್ಡ್ಸ್ ಕ್ಲೀನ್ ಮಾಡ್ಕೊಳ್ತೀನಿ, ನೆಕ್ಸ್ಟ್ ಡೇ ನಾನು ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಮಾಡ್ಕೊಳ್ತೀನಿ, ನೆಕ್ಸ್ಟ್ ಡೇ ನಾನು ವಿಂಡೋಸ್ ಕ್ಲೀನ್ ಮಾಡ್ಕೊಳ್ತೀನಿ. ಈ ರೀತಿ ಡೈಲಿ ಒಂದೊಂದು ಕ್ಲೀನಿಂಗ್ ಪಾರ್ಟ್, ಡೈಲಿ ½ ಕ್ಲೀನಿಂಗಿಗೆ ಅಂತ ಹೇಳ್ಬಿಟ್ಟು ಸೆಪ್ರೇಟಾಗಿ ಟೈಮ್ ಮಾಡಿಕೊಂಡ್ರೆ ನಮಗೆ ಪ್ರೆಷರ್ ಕೂಡ ಫೀಲ್ ಆಗೋದಿಲ್ಲ. ಹಾಗೆ ಮನೆ ಕ್ಲೀನಾಗಿತ್ತು ಅಂದರೆ ಮನಸ್ಸು ಕೂಡ ಎಷ್ಟು ಸಮಾಧಾನವಾಗಿರುತ್ತೆ ಅಲ್ವಾ. ಹಾಗೆ ಇಷ್ಟು ದಿವಸ ಅಂದರೆ ನನ್ನ ಮದುವೆ ಆಗೋಕ್ಕಿಂತ ಮುಂಚೆ ಆಗಿರ್ಬೋದು ಅಥವಾ ದಿಯಾ ಹುಟ್ಟೋದಕ್ಕಿಂತ ಮುಂಚೆ ಆಗಿರ್ಬೋದು, ಯಾವಾಗಲೂ ಒಂಥರ ಕಾಮ್ ಮೈಂಡೆಡ್, ಲೈಕ್ ನನಗೆ ಯಾವತ್ತೂ ಅಷ್ಟೊಂದು ಟೆನ್ಷನ್ ಫೀಲ್ ಮಾಡ್ಕೊಳ್ತಿರ್ಲಿಲ್ಲ, ಅಷ್ಟು ಪ್ರೆಷರ್ ಇರ್ತಿರ್ಲಿಲ್ಲ, ಏನೂ ಅಂದರೆ ತುಂಬ ಡಿಪ್ರೆಸ್ಡ್ ಫೀಲ್ ಮಾಡ್ಕೊಳ್ತಿರ್ಲಿಲ್ಲ. ಬಟ್ ಯಾವಾಗ ದಿಯಾ ಹುಟ್ಟಿದ್ಲೋ ನನಗೇನಾಯ್ತೋ ಗೊತ್ತಿಲ್ಲ, ಕಂಪ್ಲೀಟ್ಲಿ ಡಿಪ್ರೆಸ್ಡ್. ಅಂದರೆ ನನಗೇನದು ಕೆಲಸದ ಪ್ರೆಷರ್ ಬಿತ್ತು, ಅವಳನ್ನ ನೋಡ್ಕೊಳ್ಳೋದು ಮನೆಯಲ್ಲಿ ಕೆಲಸ ಮಾಡೋದಂತ ಗೊತ್ತಾಗ್ದೇನೋ ಗೊತ್ತಿಲ್ಲ, ಏನೋ ಒಂಥರ ಪ್ರೆಷರ್ ಫೀಲ್ ಆಗ್ತಾ ಬಂತು. ಆವಾಗಿಂದ ನಾನು ಕಂಪ್ಲೀಟ್ಲಿ ಅಪ್ಸೆಟ್ ಆಗಿಬಿಟ್ಟೆ. ನಾನು ಯಾವ ವಿಷಯಕ್ಕೂ ನಂಗೆ ನಗಬೇಕು ಅಂತಲೂ ಅನ್ನಿಸ್ತಿರ್ಲಿಲ್ಲ, ಖುಷಿಯಾಗಿರಬೇಕು ಅಂತಲೂ ನನಗೆ ಆಗ್ತಿರ್ಲಿಲ್ಲ. ಸೊ ನಾನಿವಾಗ ಅದೆಲ್ಲದರಿಂದ ಹೊರಗಡೆ ಬಂದಿದ್ದೀನಿ. ದಿಯಾ ಹುಟ್ಟಿ ಇಷ್ಟು ವರ್ಷ ಆದಮೇಲೆ, ಅಂದರೆ 3 ವರ್ಷ ಕಳೆದ ಮೇಲೆ ನಾನು ಮತ್ತೆ ಬ್ಯಾಕ್ ಟು ನಾರ್ಮಲ್ ಸ್ಟೇಜ್ ಅಂತ ಹೇಳ್ಬೋದು. ಅದು ಆಫ್ಟರ್ ಡೆಲಿವರಿ ಆ ರೀತಿ ಆಗುತ್ತೇನೋ ಗೊತ್ತಿಲ್ಲ, ಬಟ್ ಇವಾಗ ನಾನು ಅದನ್ನೆಲ್ಲ ದಾಟ್ಕೊಂಡ್ಬಿಟ್ಟು ಬಂದಿದ್ದೀನಿ. ಹಾಗಾಗಿ ಇನ್ಮೇಲಿಂದ ನಾನು ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿರಬೇಕು ಅಂತ ಪ್ರಯತ್ನ ಪಡ್ತೀನಿ. ಜಾಸ್ತಿ ನಾನು ಇತ್ತೀಚೆಗೆ ಯಾವುದಕ್ಕೂ ರಿಯಾಕ್ಟ್ ಮಾಡ್ತಾ ಇಲ್ಲ, ಯಾವುದನ್ನು ಜಾಸ್ತಿ ತಲೆನೂ ಕೆಡಿಸ್ಕೊಳ್ತಾ ಇಲ್ಲ. ಆಗಿದ್ದಾಗಲಿ, ಬಂದಂಗೆ ಬರಲಿ, ಹೋದಂಗೆ ಹೋಗಲಿ ಅನ್ನೋ ಲೆಕ್ಕಕ್ಕಿದ್ದೀನಿ. ಸೊ ಇನ್ಮೇಲೂ ಕೂಡ ಅದೇ ರೀತಿ ಇರ್ತೀನಿ ನಾನು. ಹಾಗೆ ಫ್ರೆಂಡ್ಸ್, ಇವತ್ತಿನ ಬ್ರೇಕ್ಫಾಸ್ಟ್ ಒಬ್ಬಳೇ ಇದ್ದೆ, ಏನು ಮಾಡ್ಕೋಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ನಾನೇನು ಮಾಡ್ತೀನಿ ಗೊತ್ತಾ, ಒಬ್ಬಳೇ ಇದ್ದರೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದಕ್ಕೆ ಬೇಜಾರಾದರೆ ಈ ರೀತಿ ಖಡಕ್ ರೊಟ್ಟಿ ಇರುತ್ತಲ್ಲ, ಅದನ್ನು ತೊಗೊಂಡು ಬಂದು ಇಟ್ಕೊಂಡಿರ್ತೀನಿ. ಅದನ್ನು ಈ ರೀತಿ ಬಿಸಿ ಮಾಡ್ಕೊಳ್ತೀನಿ. ಬಿಸಿ ಮಾಡಿಕೊಂಡ್ರೆ ಸ್ವಲ್ಪ ಕ್ರಿಸ್ಪ್ ಆಗುತ್ತೆ. ಅದನ್ನು ನಾನು ಪೂರ್ತಿಯಾಗಿ ಪೌಡ್ರ್ ಮಾಡ್ಕೊಳ್ತೀನಿ. ಪೌಡ್ರ್ ಅಂದರೆ ತೀರಾ ಸಣ್ಣ ಅಲ್ಲ, ಮುರಿದು ಹಾಕ್ಕೊಳ್ತೀನಿ ಅದನ್ನು. ಓಕೆನಾ, ಅಲ್ಲಿ ನೀವು ನೋಡ್ತಿರ್ಬೋದು ರೊಟ್ಟಿನ ಪೂರ್ತಿ ಮುರಿತಾ ಇದ್ದೀನಿ. 1-2 ರೊಟ್ಟಿ ತಿಂದುಬಿಟ್ರೆ ಸಾಕು, ಹೊಟ್ಟೆ ಫುಲ್ ಆಗಿಬಿಡುತ್ತೆ, ಏನು ಬ್ರೇಕ್ಫಾಸ್ಟು ಬೇಕಂತ ಅನಿಸೋದೇ ಇಲ್ಲ. ಸೊ ನೋಡಿ, ಈ ರೀತಿ ಮುರಿದ್ಬಿಟ್ಟು ಅದಕ್ಕೆ 1 ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋದು, ಹಾಗೆ 2 ಟೊಮ್ಯಾಟೊನ ಸೇರಿಸ್ಕೊಳ್ತೀನಿ. ಹಸಿ ಈರುಳ್ಳಿ, ಅದನ್ನೇನು ಬೇಯಿಸ್ಕೊಂಡಿರಲ್ಲ ನಾನು, ಹಸಿ ಈರುಳ್ಳಿ, ಹಸಿ ಟೊಮ್ಯಾಟೊನ ಇದಕ್ಕೆ ಹಾಕ್ಕೊಂಡು ಒಂದು ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೊಳ್ತೀನಿ. ಹಾಗೆ ಒಂದು ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ. ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹಾಕ್ಕೊಳ್ಳಿ, ತೀರಾ ಖಾರ ತಿನ್ನಲ್ಲ ಅಂತಂದರೆ ಜಾಸ್ತಿ ಹಾಕ್ಕೊಳ್ಬೇಡಿ. ನನಗೆ ಖಾರ ಉಪ್ಪು ಹುಳಿ ನಂಗೆ ತುಂಬಾ ಇಷ್ಟ, ಅದಕ್ಕೋಸ್ಕರ ಹಾಕ್ಕೊಳ್ತೀನಿ. ಹಾಗೆ ಮೇಲೆ ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಕೈಯಿಂದ ಕಲಿಸ್ಕೊಳ್ಬೇಕಾಗತ್ತೆ. ಇದನ್ನು ನಾನು ರೊಟ್ಟಿ ಚಾಟ್ ಅಂತ ಹೆಸರಿಟ್ಟಿದ್ದೀನಿ. ಫ್ರೆಂಡ್ಸ್, ಏನು ಗೊತ್ತಾ, ಮುಂಚೆ ನನ್ನ ಹಸ್ಬೆಂಡ್ಗೆ ಇದು ಇಷ್ಟ ಆಗ್ತಿರ್ಲಿಲ್ಲ, ಬಟ್ ಇವಾಗ ತಿಂತಾರೆ. ಒಂದ್ಸರಿ ಟೇಸ್ಟ್ ಮಾಡಿಸಿದ್ನಾ, ರುಚಿ ಹತ್ತಿತ್ತು, ಖಾರ ಉಪ್ಪು ಹುಳಿ ಎಲ್ಲ ಚೆನ್ನಾಗಿರುತ್ತೆ ಅಂತ. ಸೊ ಇವಾಗ ಅವರು ತಿಂತಾರೆ. ಈ ರೀತಿ ಏನಾದರೂ ಬೇಜಾರಾದಾಗ ಇದನ್ನು ಜಾಸ್ತಿ ಮಾಡ್ಕೊಳ್ಳೋದು ಒಬ್ಬಳೇ ಇದ್ದಾಗನೇ. ಒಬ್ಬಳೇ ಇರ್ತೀನಿ, ಒಬ್ಬಳಿಗೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ಬೇಜಾರಾದಾಗ ಈ ರೀತಿ ಮಾಡ್ಕೊಂಡು ತಿಂತೀನಿ. ನೀವು ಟ್ರೈ ಮಾಡಿ, ಹೆಂಗಿದೆ ಅಂತ ಹೇಳಿ ನನಗೆ. ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಅದು ಇದು ಜಂಕ್ ಫುಡ್ ತಿನ್ನೋದಕ್ಕಿಂತ ಈ ರೀತಿ ಹೆಲ್ದಿ ಬ್ರೇಕ್ಫಾಸ್ಟಲ್ಲಿ ಅನ್ಬೋದು, ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ಸಿಗಬೇಕಂದ್ರೂ ಕೂಡ ಇದನ್ನು ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ. ಇವತ್ತು ಮಧ್ಯಾಹ್ನದ ಅಡುಗೆಗೆ ಊರಿಂದ ತಂದಿರೋ ಅಂಥ ಬದನೆಕಾಯಿ ಇದ್ವು, ಅದ್ರ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡಿದ್ದೆ. ಹಾಗೆ ಕೆನೆ ಎಲ್ಲ ಕೂಡಿಸಿಟ್ಟಿದ್ವಿ, ಅದ್ರ ಬೆಣ್ಣೆ ತೆಗಿತಾ ಇದ್ವಿ. ನಾನು ನನ್ನ ಹಸ್ಬೆಂಡ್ ಸೇರಿ ಮಾಡ್ತೀವಿ. ನನ್ನ ಹಸ್ಬೆಂಡಿಗೆ ಒಂದು ಟ್ರಿಕ್ ಏನಂತಂದರೆ, ಸ್ವಲ್ಪ ನೀರು ಜಾಸ್ತಿ ಹಾಕಿ ಮಿಕ್ಸಿ ಮಾಡಿದರೆ ಬೆಣ್ಣೆ ಚೆನ್ನಾಗಿ ಬರುತ್ತೆ ಅಂತ ಅವ್ರ ಟ್ರಿಕ್ಕು, ಅವ್ರು ಟ್ರೈ ಮಾಡಿರೋದದು. ಸೊ ಕೆನೆ ಎಲ್ಲ ತೆಗ್ದಿರ್ತೀವಲ್ವ, ಅದಕ್ಕೆ ಒಂದು 2-3 ಸ್ಪೂನ್ ಮೊಸರು ಹಾಕ್ಬಿಟ್ಟು 2 ದಿನ ಎತ್ತಿಟ್ಬಿಡ್ತೀವಿ ಫ್ರಿಜ್ಜಲ್ಲಿ. ನಂತರ ಒಂದು ಅರ್ಧ ಗಂಟೆ ಹೊರಗಡೆ ತೆಗೆದಿಡಬೇಕು, ಬೆಣ್ಣೆ ಕಟ್ಟಿಯೋಕ್ಕಿಂತ ಮುಂಚೆನೇ. ನೋಡಿ, ಈ ರೀತಿ ಒಂದು ಸ್ವಲ್ಪ ಜಾಸ್ತಿನೇ ನೀರು ಹಾಕಿ ಮಿಕ್ಸಿ ಮಾಡಿಬಿಟ್ರೆ ಸಾಕು, ಬೆಣ್ಣೆ ತುಂಬ ಚೆನ್ನಾಗಿ ಬಂದುಬಿಡುತ್ತೆ. ಇವಾಗ ಮನೆಯಲ್ಲೇ ಮಾಡ್ತಿದ್ದೀವಿ, ದಿಯಾಗ ಊಟಕ್ಕೆಲ್ಲ ಆಗ್ತಿದೆ, ತುಂಬಾ ಹೆಲ್ಪ್ ಆಗಿದೆ ನನಗಿದು. ಹಾಗೆ ಇಲ್ಲಿ ದಿಯಾನ್ ಬುಕ್ಸ್ ಎಲ್ಲ ತೆಗೆದು ಏನೇನೋ ಹರಿದು ಎಲ್ಲ ಮಾಡಿ ಕಬೋರ್ಡಲ್ಲಿ ಹಾಕಿಟ್ಬಿಟ್ಟಿದ್ದಾಳೆ.
ನಾನು ನೋಡೇ ಇಲ್ಲ. ನಾನು ಯಾವುದೋ ಒಂದು ಬುಕ್ ಎತ್ಕೊಳಕ್ಕೆ ಹೋದೆ, ಆವಾಗ ನೋಡಿದೆ ಸಿಕ್ಕಾಪಟ್ಟೆ ಎಲ್ಲ ಚೆಲ್ಲಾಪಿಲ್ಲಿ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ತೊಗೊಂಡು ಬಂದುಬಿಟ್ಟು ಏನೇನು ಮಾಡಿದಾಳೆ ಅಂತ ನೋಡ್ತಾ ಇದ್ದೆ. ಕೆಲವೊಂದಿಷ್ಟು ಪೇಜಸ್ ಮೇಲಿನ ಬುಕ್ ಕವರೆಲ್ಲ ಕಿತ್ತಾಕ್ಬಿಟ್ಟಿದ್ಲು. ಅದನ್ನೆಲ್ಲ ಸೆಪ್ರೇಟ್ ಮಾಡಿಬಿಟ್ಟು ಬುಕ್ಸ್ ಎಲ್ಲ ಜೋಡಿಸಿಡ್ತಾ ಇದ್ದೆ. ಮಕ್ಕಳು ಹಂಗೆ ಅಲ್ವಾ, ಯಾವಾಗ ಏನು ಮಾಡಿರ್ತಾರೆ ಗೊತ್ತೇ ಆಗೋದಿಲ್ಲ. ನಾನು ಯಾವಾಗಾದರೂ ನೋಡಿದಾಗ ನನಗೆ ಗೊತ್ತಾಗುತ್ತದು. ಹಾಗೆ ಫ್ರೆಂಡ್ಸ್, ಮತ್ತೆ ಏನು ನೆಕ್ಸ್ಟ್ ರೆಸಲ್ಯೂಷನ್ ಅಂತ ಅಂದರೆ ಏನು ನಾನು ಚೇಂಜಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಂದರೆ, ವೀಕೆಂಡ್ ಬಂದ ತಕ್ಷಣ ಬರೀ ಕ್ಲೀನಿಂಗು, ಮನೆ ಕೆಲಸ, ಅದು ಇದು ಅಂತ ಮಾಡ್ಕೊಂಡು ಬಿಡ್ತೀವಿ. ಸೊ ವೀಕೆಂಡ್ ಹೆಂಗೆ ಹೋಗುತ್ತೆ ನಮ್ಗೆ ಗೊತ್ತೇ ಆಗ್ತಾ ಇಲ್ಲ. ವೀಕೆಂಡ್ ಅನ್ನೋದು ಸಿಕ್ಕಾಪಟ್ಟೆ ಸ್ಪೀಡಾಗಿ ಹೋಗ್ಬಿಡುತ್ತೆ ಒಂದು ಸ್ಯಾಟರ್ಡೆ ಸಂಡೇ ಬಂದುಬಿಟ್ರೆ. ಅದಕ್ಕೋಸ್ಕರ ಈ ಇಯರಿಂದ ಒಂದು ವೀಕೆಂಡ್ ಅಂದರೆ ಒಂದು ಡೇ, ಸ್ಯಾಟರ್ಡೆ ಆರ್ ಸಂಡೇ, ಅವ್ರಿಗೇನಾದರೂ ಅಂದರೆ ನನ್ನ ಹಸ್ಬೆಂಡ್ ಆಗಿರ್ಬೋದು ಅಥವಾ ದಿಯಾಗಿರ್ಬೋದು ಏನು ಇಷ್ಟನೋ ಅದನ್ನು ಕೇಳಿಬಿಟ್ಟು ಸ್ಪೆಷಲಾಗಿ ಏನಾದರೂ ಅಡುಗೆ ಮಾಡಿ ಒಂದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಲಂಚ್ ಆರ್ ಡಿನ್ನರ್ನ ಒಟ್ಟಿಗೆ ಕೂತ್ಕೊಂಡು ವಿತೌಟ್ ಎನಿ ಡಿಸ್ಟ್ರಾಕ್ಷನ್, ಟಿ ವಿ ಮೊಬೈಲ್ ಇರಲಾರ್ದಂಗೆ ಆರಾಮಾಗಿ ಕೂತ್ಕೊಂಡು ಊಟ ಮಾಡಬೇಕು, ಜೊತೆಗೆ ಮಾತಾಡಿಕೊಂಡು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದನ್ನು ಕಂಪಲ್ಸರಿಯಾಗಿ ಎವ್ರಿ ವೀಕೆಂಡ್ ಕೂಡ ಫಾಲೋ ಮಾಡಬೇಕು ಅಂತ ಇದ್ದೀನಿ. ಸೊ ನಾನು ಏನೇನು ಅಂದ್ಕೊಂಡಿದ್ದೀನಿ ಇದು ಎಲ್ಲವನ್ನೂ ಕೂಡ ನಾನು ನನ್ನ ಶಕ್ತಿ ಮೀರಿ ಪ್ರಯತ್ನ ಪಡ್ತೀನಿ. ಆಗುತ್ತೆ ಅಂತಲೇ ನಾನು ಅಂದ್ಕೊಂಡ್ಬಿಟ್ಟೇ ಮಾಡ್ತಿದ್ದೀನಿ. ಆಗ್ಲಾರ್ದನ್ನ ಮಾಡ್ತೀನಿ ಅಂತ ನಾನು ಯಾವುದೂ ಅಂದ್ಕೊಳ್ತಾ ಇಲ್ಲ. ಇದು ಎಲ್ಲವೂ ಸಾಧ್ಯ ಅಂತಲೇ ಮಾಡ್ತಾ ಇದ್ದೀನಿ. ಸೊ ಹೋಪ್ ಫಾರ್ ದ ಬೆಸ್ಟ್. ಹಾಗೆ ಪ್ರತಿನಿತ್ಯ ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಆದರೂ ಯೋಗ, ಎಕ್ಸಸೈಸ್ ಇದನ್ನು ಕೂಡ ಫಾಲೋ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ದಿಯಾಗೂ ಕೂಡ ಇದರ ಅಭ್ಯಾಸನ ಬೆಳೆಸಬೇಕು ಅಂತ ಇದ್ದೀನಿ. ಈಟ್ ಗುಡ್, ಬಿ ಗುಡ್ ಆ್ಯಂಡ್ ಡೂ ಗುಡ್ ಅನ್ನೋ ಕಾನ್ಸೆಪ್ಟನ್ನು ಫಾಲೋ ಮಾಡಿದರೆ ಎಲ್ಲ ಚೆನ್ನಾಗಿರುತ್ತೆ. ಹಾಗೆ ಫ್ರೆಂಡ್ಸ್, ಏನು ಗೊತ್ತಾ, ತುಂಬ ಜನ ನೆಗೆಟಿವ್ ಮಾತಾಡ್ತಿರ್ತಾರೆ, ನೆಗೆಟಿವ್ ಹರಿದಾಡ್ತಿರುತ್ತೆ. ನಿಮ್ಮ ಹಿಂದ್ಗಡೆ ತುಂಬಾ ಆಟ ಕೂಡ ಆಡ್ತಿರ್ತಾರೆ. ಎಲ್ಲರ ಜೀವನದಲ್ಲೂ ಇದು ಕಾಮನ್ನು. ಸೊ ಹಂಗಾಗಿ ನೆಗೆಟಿವ್ನ ಇಗ್ನೋರ್ ಮಾಡಿ, ಹಾಗೆ ನಿಮಗೇನು ಪಾಸಿಟಿವ್ ಕಾಣ್ತಿರುತ್ತೆ, ಪಾಸಿಟಿವ್ ನಿಮಗೇನು ಅನಿಸುತ್ತೆ ಅದನ್ನು ನೀವು ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನೆಗೆಟಿವ್ ಪೀಪಲ್ ಜೊತೆ ಮಾತಾಡಿ ಪ್ರಯೋಜನ ಇಲ್ಲ. ಫಸ್ಟ್ ಆಫ್ ಆಲ್ ನಾನೇನು ಮಾಡ್ತಿದ್ದೆ, ಇಷ್ಟು ದಿನ ಸಿಕ್ಕಾಪಟ್ಟೆ ರಿಯಾಕ್ಟ್ ಮಾಡಿಬಿಡ್ತಿದ್ದೆ. ನನಗೆ ರಿಯಾಕ್ಟ್ ಮಾಡ್ದೇ ಇರೋದಕ್ಕಾಗ್ತಾ ಇರಲಿಲ್ಲ. ಬಟ್ ಇತ್ತೀಚೆಗೆ ನನಗೆಲ್ಲ ನಿಜ ಗೊತ್ತಾದ್ರೂ ಕೂಡ, ನನಗೆ ಹಿಂದ್ಗಡೆ ಏನೇನು ಆಟಗಳಾಗಿದ್ದಾವಂತ ಗೊತ್ತಾದ್ರೂ ಕೂಡ ನಾನು ತುಂಬಾ ಸೈಲೆಂಟಾಗಿದ್ಬಿಟ್ಟಿದ್ದೀನಿ. ಯಾಕಂತಂದರೆ ಪ್ರಯೋಜನ ಇಲ್ಲ. ನಾನು ಮಾತಾಡಿ ನನ್ನ ಎನರ್ಜಿ ವೇಸ್ಟ್ ಮಾಡ್ಕೊಳ್ಳೋ ಬದಲು ನಾನು ಸೈಲೆಂಟಾಗಿದ್ದು ಅವ್ರು ಏನೇನು ಮಾಡ್ತಾರೆ ಅಂತ ನೋಡಿಕೊಂಡು ನಾನು ಎಚ್ಚೆತ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ ನನಗನ್ಸಿದೆ. ಹಾಗಾಗಿ ನಿಮಗೂ ಕೂಡ ನಾನು ಅದನ್ನೇ ಹೇಳೋದು, ನೆಗೆಟಿವಿಟಿನ ಜಸ್ಟ್ ಇಗ್ನೋರ್ ಮಾಡಿ, ಪಾಸಿಟಿವಿಟಿನ ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮಿಂದ ಇನ್ನೊಬ್ಬರಿಗೆ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಿ. ಈ ವರ್ಷದಿಂದ ಅದು ಒಂದು ಮೇನ್ ರೂಲನ್ನು ನೀವು ಮಾಡಿಕೊಂಡ್ರೆ ನಿಮ್ಮ ಲೈಫ್ ಸಖತ್ತಾಗಿರುತ್ತೆ ಅಂತ ನಾನು ಹೇಳ್ತೀನಿ. ಹಾಗೆ ಫ್ರೆಂಡ್ಸ್, ನನ್ನ ಈ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 2.5 ಮಂತ್ಸ್ ಕಂಪ್ಲೀಟ್ ಆಗ್ತಾ ಬಂತು. ನೀವೆಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ ಯು. ಆ್ಯಂಡ್ ಆದಷ್ಟು ಚಾನಲ್ನ ಶೇರ್ ಮಾಡಿ. ಬಿಕಾಸ್ ಏನಾದರೂ ಒಂದು ಹೊಸ್ತು ಮಾಡಬೇಕಂತಂದರೆ ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ನನಗೆ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಅಂದ್ಕೊಳ್ಬೋದು ನಾನು ಮಾಡಿರೋದು ಇಷ್ಟೇ ಹೆಲ್ಪು, ಇಷ್ಟೇ ಅದರಲ್ಲಿ ಏನಿದೆ ಅದು ನಿಮ್ಮ ದೊಡ್ಡ ಗುಣ. ಬಟ್ ನೀವು ಒಂದೊಂದು ಸಬ್ಸ್ಕ್ರೈಬ್ ಆಗ್ತೀರಾ ನನಗೆ, ಅದು ನನಗೆ ತುಂಬಾ ಖುಷಿ ಆಗಿಬಿಡುತ್ತೆ. ಒಂದೊಂದು ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆದಾಗೂ ಕೂಡ ಅದು ಎಷ್ಟು ಖುಷಿ ಆಗುತ್ತೆ ಅಂತ ಅದು ನನಗೆ ಮಾತ್ರ ಗೊತ್ತು. ಸೊ ಹಾಗಾಗಿ ನೀವು ಮಾಡಿರೋದು ಇಷ್ಟೇ ಅಲ್ಲ, ತುಂಬ ದೊಡ್ಡದು ಅಂತ ಹೇಳ್ತೀನಿ. ಹಾಗೆ ತುಂಬ ಕಲಿತಾ ಇದ್ದೀನಿ. ತುಂಬಾ ಒಳ್ಳೆ ಕ್ವಾಲಿಟಿ ವೀಡಿಯೋಸ್, ಕ್ವಾಲಿಟಿ ಅನ್ನೋಕ್ಕಿಂತ ಒಳ್ಳೆ ಕಂಟೆಂಟ್ ಇರೋ ವೀಡಿಯೋಸ್ ಆ್ಯಂಡ್ ಒಳ್ಳೆ ವಿಷಯಗಳನ್ನು, ಇಂಪಾರ್ಟೆಂಟ್ ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಹೊಸ ರೆಸಿಪೀಸ್ನ ಟ್ರೈ ಮಾಡ್ತೀನಿ. ದಿಯಾ ಇರೋದಕ್ಕೆ ಅಷ್ಟೊಂದು ನನಗೆ ಆಗ್ತಾ ಇಲ್ಲ ಹೊಸದನ್ನು ಟ್ರೈ ಮಾಡೋದಕ್ಕೆ. ಬಟ್ ಇನ್ನು ಮುಂದೆ ಶ್ಯೂರ್ಲಿ ಹೊಸ ರೆಸಿಪೀಸ್ ಜೊತೆ ನಿಮ್ಮದಿಗೆ ಬರ್ತೀನಿ. ಸೊ ಯಾರ್ಯಾರು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಚಾನಲ್ ಇದೆ, ಅಲ್ಲೂ ಕೂಡ ಫಾಲೋ ಮಾಡಿ ಅಂತ ಕೇಳ್ಕೊಳ್ತಾ ನಾನು ಇವತ್ತಿನ ಬ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಕೂಡ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಸೊ ಮತ್ತೆ ನಾಳೆ ಹೊಸ ವರ್ಷದ ವಿಡಿಯೋದೊಂದಿಗೆ, ಹೊಸ ವರ್ಷದ ವ್ಲಾಗ್ ಒಂದಿಗೆ ಬರ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.